ಸ್ನೇಹಿತರ, ಭಾರತದ ಒಂದು ಪ್ರತಿಷ್ಠಿತ ಬ್ಯಾಂಕ್ ನಲ್ಲಿ 122 ಕೋಟಿಯ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಅರೆ ಅದ್ಯಾವ ಬ್ಯಾಂಕ್ ಅಂತ ಹೇಳ್ತೀರಾ? ಅದನ್ನ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಈ ಒಂದು ಬ್ಯಾಂಕ್ ನ ಹೆಸರು ನ್ಯೂ ಇಂಡಿಯಾ ಕಾರ್ಪೊರೇಟಿವ್ ಬ್ಯಾಂಕ್ ಅಂತ ಹೇಳಿ. ಈ ಒಂದು ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಆದಂತಹ ಹಿತೇಶ್ ಮೆಹ್ತಾ ಅವರು 2019ರಿಂದ ಪ್ರಭಾವತಿ ಮತ್ತೆ ಗುರ್ಗಾಂವ್ ಬ್ರಾಂಚ್ ಗಳಿಂದ 122 ಕೋಟಿ ಹಣವನ್ನ ವಿಡ್ರಾವಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ. ಹಾಗೇನೇ ಇವರ ಮೇಲೆ FIR ಕೂಡ ಆಗಿದೆ. ಫೆಬ್ರವರಿ 14ಕ್ಕೆ RBI ಒಂದು ಟೀಮ್ ಅನ್ನ ಇನ್ಸ್ಪೆಕ್ಷನ್ ಗೆ ಅಂತ ಹೇಳಿ ಈ ಬ್ಯಾಂಕಿಗೆ ಕಳಿಸಿದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಈಗ ಸದ್ಯದಲ್ಲಿ ಈ ಒಂದು ಮುಂಬೈ ಪೊಲೀಸ್ ಇದರ ಮೇಲೆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. RBI ಈ ಒಂದು ಬ್ಯಾಂಕ್ ನ ಮೇಲೆ ಸಮ್ ರಿಸ್ಟ್ರಿಕ್ಷನ್ ಅನ್ನ ಹಾಕಿದೆ. ನೀವೇನಾದ್ರೂ ಈ ಒಂದು ಬ್ಯಾಂಕ್ ನಲ್ಲಿ ಹೂಡಿಕೆ ಮಾಡಿದ್ರಂದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಒಂದು ಟ್ರಾನ್ಸಾಕ್ಷನ್ ನೀವು ಮಾಡ್ಲಿಕ್ಕೆ ಬರಲ್ಲ. ಸೊ ಇದೇ ರೀತಿ ನಿಮ್ಗೆ ಏನಾದ್ರೂ ಫೈನಾನ್ಸ್ ಬಗ್ಗೆ, ಶೇರ್ ಮಾರ್ಕೆಟ್ ಬಗ್ಗೆ ಕ್ವಿಕ್ ಆಗಿ ಅಪ್ಡೇಟ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.